ನೋಡಿ ಬ್ರೋ, ಏನು ಸಕಾಲಾಗಿ ಇದ್ರ ಮುಂದೆ ನಿಂತಿರೋ ನಂಗೆ ಜುಮ್ ಅಂತ ಇದೆ. ನನ್ನ ಮೇಲೆ ಬರುತ್ತಾರೆ ಆಮೇಲೆ. Really a heaven, guys. ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಡೇ 2 ಇವತ್ತು ವರ್ಕಳಾದಲ್ಲಿ. ನಿನ್ನೆ ಡಾರ್ಜಿಲಿಂಗ್ ಕೆಫೆ ಮತ್ತು ಗಾಡ್ಸ್ ಓನ್ ಕಂಟ್ರಿ ಆ್ಯಂಡ್ ಲಾಡ್ ಆಫ್ ಅದರ್ ಇಟಾಲಿಯಾನೋ ಎಲ್ಲ ಕೆಫೇಸ್ ಎಲ್ಲ ವಿಸಿಟ್ ಮಾಡಿದ್ವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಫುಡ್ ಲವರ್ ಅಂತಂದರೆ ಲೈಕ್ ನೀವು ಕೇರಳ ಸ್ಟೈಲ್ ಫುಡ್ ಎಲ್ಲ ಸಿಗೋದಿಲ್ಲ. ಹೂ ಆರ್ ಜಂಕ್ ಫುಡ್ ಲವರ್ಸ್ ಯಾರಿರ್ತಾರೆ, ಲೈಕ್ ಬರ್ಗರ್ ಆಗಲಿ ಅಥವಾ ಪಿಜ್ಜಾಸ್ ಈ ಥರ ಇದ್ದರೆ ಮಾತ್ರ ಅಲ್ಲಿ ಹೋಗ್ಬೋದು. ನಾವೇನಾದರೂ ಕೇರಳ ಸ್ಟೈಲ್ ಫುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಸ್ಟ್ರೀಟ್ಗೆ ಹೋದ್ವಿ ಅಂದರೆ ನಮಗೆ ಸಿಗೋದಿಲ್ಲ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ. ಆ್ಯಂಡ್ ಡೇ 2 ಇವತ್ತಿನ ವಿಡಿಯೋದಲ್ಲಿ ಏನೇನಪ್ಪ ನಮ್ಮ ಲಿಸ್ಟಲ್ಲಿ ಇದೆ ಅಂತಂದರೆ, ಸೊ ವಿಲ್ ಬಿ ಗೋಯಿಂಗ್ ಟು ಜಟಾಯು ಆದಮೇಲೆ ಬ್ಯಾಕ್ ವಾಟರ್ಸ್, ಎಲಿಫೆಂಟ್ ಕ್ಯಾಂಪ್, ಆಮೇಲೆ ಕಾಪಿಲ್ ಬೀಚ್ ವಾಕ್ ಇದೆಲ್ಲ ಇರುತ್ತೆ. ಸೊ ಮಿಸ್ ಮಾಡ್ತೀರಾ ನೋಡ್ತಾ ಇರಿ. ಇಲ್ಲ ನೋಡಿ, ನಮ್ಮ ಹುಡುಗಿ ಸುಮಾರು 1.5 ಅವರಿಂದ ಮೇಕಪ್ ಮಾಡ್ತಾನೆ ಇದ್ದಾರೆ. ಇನ್ನೂ ರೆಡಿ ಆಗಿಲ್ಲ ಗುರು. ನಾನು ರೆಡಿಯಾಗಿ ಎಷ್ಟೊತ್ತಾಯಿತು ಗೊತ್ತಾ? ನಾನು 7:15 ರೆಡಿ ಆದವು. ಇನ್ನು ನೋಡಿ 8:15 ಇವಾಗ. ಇನ್ನೂ ಕಾಯ್ತಾನೇ ಇದ್ದೀರಿ. ಯಾವ ಟು ಗೋ ಸೂನ್ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಹೋಗಲ್ಲ ಅದು. ಓಕೆ, ಸ್ಟೇ ಟ್ಯೂನ್ ಗೈಸ್. ಸೊ ಜಟಾಯುಗೆಲ್ಲ ಹೋಗೋದಕ್ಕೆ ಅಂತ ನಾವೀಗ ಬೈಕ್ನ ರೆಂಟ್ ಮಾಡ್ಕೊಂಡಿದ್ದೀವಿ. ಈ ಸ್ಕೂಟಿ ಪರ್ ಡೇ 500 rupees ಚಾರ್ಜ್ ಮಾಡ್ತಾರೆ ಇಲ್ಲಿ. ಬೇರೆ ಕಡೆ ಎಲ್ಲ ಇನ್ನೂ ಕಮ್ಮಿಗೆ ಸಿಗ್ಬೋದೇನೋ, ಬಟ್ ದಿಸ್ ವಾಸ್ ದ ಲೀಸ್ಟ್ ಪ್ರೈಸ್ ನಮಗೆ ಸಿಕ್ಕಿರೋದು ಇಲ್ಲಿ. ಯಾಕಂದರೆ ಬೇರೆಯವರೆಲ್ಲ 600-700ವರೆಗೂ ಕೇಳ್ತಾರೆ. ನಮಗೆ 500ಗೆ ಸಿಕ್ತು ಪರ್ ಡೇ, ವಿಚ್ ವಾಸ್ ವೆರಿ ಲೆಸ್ ಕಂಪ್ಯಾರಿಟಿವ್ ಟು ಅದರ್ಸ್. ಸೊ ಇದು ನಮ್ಮ ಸ್ಕೂಟಿ. ಹೆಲ್ಮೆಟ್ಸ್ ಮ್ಯಾಂಡೇಟ್ರಿ. ಇಬ್ರಿಗೂ ಹೆಲ್ಮೆಟ್ಸ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ. ಯಾಕಂದರೆ ಇಲ್ಲಿ ತುಂಬ ಕ್ಯಾಮ್ರಾಸ್ ಇದೆ, ಪೊಲೀಸರು ಇರ್ತಾರೆ. ಯು ನೀಡ್ ಟು ಬಿ ವೆರಿ ಸೇಫ್ ಆಗಿರೋದಕ್ಕೂ ಹೆಲ್ಮೆಟ್ ಬೇಕೇ ಬೇಕು. ಓಕೆ, ಲೆಟ್ಸ್ ಗೋ. ನಮ್ಮ ವರ್ಕಾಳ ಸ್ಟೇಯಿಂದ ಜಟಾಯು ಸುಮಾರು 28 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿತ್ತು. ಮ್ಯಾಕ್ಸಿಮಮ್ 1-1.5 ಅವರ್ ಆಗುತ್ತೆ ನೀವು ಜಟಾಯುನ ರೀಚ್ ಮಾಡೋಕ್ಕೆ ವರ್ಕಾಳದಿಂದ. ರೂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ನಾವು ಒಂದು ಪೆಟ್ ಸ್ಟೋರ್ ಕೂಡ ನೋಡಿದ್ವಿ. ಅದ್ರ ಗ್ಲಿಮ್ಸ್ ಕೂಡ ನಿಮಗೆ ಇದರಲ್ಲಿ ಕೊಡ್ತೀವಿ, ನೀವು ನೋಡಿ ಎಂಜಾಯ್ ಮಾಡಿ. ಜಟಾಯು ಹತ್ ಸೆಂಟರ್. ಬನ್ನಿ ಬೇಬಿ. ಸೊ ಇಲ್ಲಿಂದ ಕೇಬಲ್ ಕಾರಲ್ಲಿ ಹೋಗಬೇಕು ಮೇಲೆಗೆ. ಇಲ್ಲಿ UPI ಎಲ್ಲ ಇರಲ್ಲ, ಬರೀ ಕ್ಯಾಶ್ ಮಾತ್ರ. ಸೊ ಸ್ಕಲ್ಪ್ಚರ್ ಎಂಟ್ರಿ ಮತ್ತು ಕೇಬಲ್ ಕಾರಿಗೆ 2 ಟಿಕೆಟ್ಸ್ ಕೊಡ್ತಾರೆ. ಇಲ್ಲಿ ಸ್ಕಲ್ಪ್ಚರ್ ಎಂಟ್ರಿಗೆ 531 ಆಯ್ತು ಇಬ್ಬರಿಂದ. ಸೊ ಇದನ್ನು ಇಲ್ಲಿ ಕೆಳಗಡೆ ಕಲೆಕ್ಟ್ ಮಾಡಬೇಕು. ಮೇಲೆಗಡೆ ಫಸ್ಟ್ ಫ್ಲೋರಲ್ಲಿ ಕೇಬಲ್ ಕಾರ್ಗೆ ಟಿಕೆಟ್ ತೊಗೋಬೇಕು. ಸೆಕ್ಯೂರಿಟಿ ಚೆಕಿಂಗ್, ಫುಡ್ ಐಟಮ್ಸ್ ಏನೋ ಬಿಡಲ್ಲ, ಎಲ್ಲ ಗಾಡಿಯಲ್ಲಿ ಬಂದುಬಿಡಿ. ಫಸ್ಟ್ ಫ್ಲೋರಲ್ಲಿ ಬಂದಾದಮೇಲೆ ಮತ್ತೆ ನಾವು 538 ರೂಪಾಯಿ ಕೇಬಲ್ ಕಾರ್ಗೆ ಅಂತ ಪೇ ಮಾಡಿದ್ವಿ. ಇದು ಎಂಟ್ರೆನ್ಸು. ಸೊ ವೆಯ್ಟಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ. ಅವರು ನಮ್ಮ ಹೆಸರು ಕರೀತಾರೆ. ಹೆಸರು ಕರೆದಾಗ ನಾವು ಹೋಗೋದು. ಟಿಲ್ ದೆನ್ ಚಿಲ್ಲಿಂಗ್. ನಿಮಗೆ ಫೋಟೋ ತಗೋತಾರೆ. ಫಸ್ಟ್ ಫ್ಲೋರಲ್ಲಿ ಕೊಡ್ತಾರಂತೆ. ಇಷ್ಟ ಆಯಿತು ಅಂತಂದರೆ ನೀವು ತೊಗೋಬೋದು, ಬೇಡ ಅಂತಾರೆ ಬಿಡ್ಬೋದು. ಇದು ರೋಪ್ ವೇ. ಅಲ್ಲಿ ಫೋಟೋ ಆದಮೇಲೆ 2 ಫ್ಲೋರ್ಸ್ ನಾವು ಮೇಲೆ ಹೋಗಬೇಕು. ಇದೇ ಥರ ಸ್ಟೆಪ್ಸ್ ಹತ್ತಿ
ಸೊ 2 ಫ್ಲೋರ್ ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿಂದ ಕೇಬಲ್ ಕಾರ್ ಸ್ಟಾರ್ಟ್ ಆಗುತ್ತೆ. ಕೇಬಲ್ ಕಾರ್ಸ್ ಬರ್ತಾ ಇದೆ ಸ್ಲೋ ಆಗಿ. ಕೇಬಲ್ ಕಾರ್ ಬರ್ತಾ ಬರ್ತಾ ನಾವು ಒಳಗಡೆ ಹತ್ಕೋಬೇಕು. ನಮಗೆ ಈ ಜಟಾಯು ಮೂರ್ತಿ ಒಳಗೆ ಎಂಟ್ರಿ ಕೊಟ್ಟಿಲ್ಲ, ಯಾಕಂತಂದರೆ ಏನೋ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ, ಬರೀ ಔಟರ್ ವ್ಯೂ ವಿಡಿಯೋ ಮಾತ್ರ ಮಾಡ್ಕೊಂಡ್ವಿ. ಸೊ ಅದು ಶ್ರೀರಾಮ ಟೆಂಪಲ್. ಸ್ಟೋರಿ ಏನಂತಂದರೆ, ರಾವಣ ಸೀತೆನೆ ತಗೊಂಡು ಹೋಗುವಾಗ ಜಟಾಯು ಅಡ್ಡ ನಿಲ್ತಾರೆ. ಆ ಟೈಮಲ್ಲಿ ರಾವಣ ಜಟಾಯು ವಿಂಗ್ಸ್ನ ಅಂದರೆ ರೆಕ್ಕೆನ ಒಡೆದಾಗ ಆ ಜಟಾಯು ಬಂದು ಇಲ್ಲಿ ಬೀಳ್ತಾರಂತೆ. ಆಗ ರಾಮ ಬಂದು ಜಟಾಯುಗೆ ಮೋಕ್ಷ ಕೊಡುವಂಥ ಸ್ಥಳ. ಹಾಗಾಗಿ ಈ ಜಾಗ ಜಟಾಯು ಫೇಮಸ್. ಮತ್ತು ಅದು ರಾಮ ಟೆಂಪಲ್, ಈ ನೆನಪಿಗೋಸ್ಕರನೇ ಈ ಟೆಂಪಲ್ ಹಾಗೂ ಈ ಜಟಾಯುನ ಇಲ್ಲಿ ಸ್ಥಾಪನೆ ಮಾಡಿರೋದು ಸ್ಕಲ್ಪ್ಚರ್ನ. ರಾಮ ಟೆಂಪಲ್. ಸೊ ಇಲ್ಲಿ ಮಹಾಗಣಪತಿ ಮತ್ತು ದಕ್ಷಿಣ ಮೂರ್ತಿ ಆ ಥರ ತುಂಬ ಮೂರ್ತಿ ಇದೆ ಸುತ್ತು, ದೇವಸ್ಥಾನ ಸುತ್ತು. ಇದು ರಾಮನ ದೇವಸ್ಥಾನ. ಸೊ ಆ ಕಡೆಯಿಂದ ಎಂಟ್ರಿ ಮಾಡಿಕೊಂಡು ದರ್ಶನ ಮಾಡ್ಕೋಬೇಕಾಗತ್ತೆ. ರಾಮ ದೇವಸ್ಥಾನ ಎಂಟ್ರೆನ್ಸ್. ಸೊ ಇಲ್ಲಿಂದ ಒಳಗೆ ಹೋಗಬೇಕು. ಇದು ಶ್ರೀರಾಮನ ಕಾಲಿನ ಪ್ರಿಂಟ್, ಅಂದರೆ ಅಚ್ಚೆ ಇದ್ರ ಮೇಲಿರೋದು. राम भगवान सिंगल पैर पर उभा था, उन्हें पाक छे जो. ಹಾಂ ಗೈಸ್, ಜಟಾಯು ಫುಲ್ ಕಂಪ್ಲೀಟ್ ಆಯಿತು, ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಫೀಸ್ ಮತ್ತು ಮೇಲೆ ಕ್ಯಾಬ್ದು, ಕೇಬಲ್ ಕ್ಯಾಬ್ದು ಮತ್ತು ಇದೆಲ್ಲ ಫಿನಿಶ್ ಆಗಿ
1120 rupees ಈಸ್ ದ ಕಾಸ್ಟ್. ಓಕೆ, ಸೊ ಇದು ನೀವೇನು ಬ್ರಿವೇರೇಜಸ್ ಏನು ತೊಗೊಂಡಿಲ್ಲ. ಆಮೇಲೆ ನೀರು ಬಾಟ್ಲು ಅದೆಲ್ಲ ಏನು ತರಂಗಿಲ್ಲ, ಅದಕ್ಕೆ ಅಂತಲೇ ಇಲ್ಲಿ ಮೇಲೆಗಡೆ ಸಪ್ರೇಟ್ ಸ್ಟಾಲ್ ಇದೆ, ಅಲ್ಲಿ ತೊಗೋಬೋದು. No food items. ಪ್ಲಾಸ್ಟಿಕ್ ಬಾಟಲ್, ಸ್ಮೋಕಿಂಗ್ ಐಟಮ್ಸ್, Nothing is allowed here. ಚಾಕ್ಲೇಟ್ಸ್ ಏನೂ ಇಲ್ಲ, ಏನೂ ತರಂಗಿಲ್ಲ, ಎಲ್ಲ ತೆಗ್ಸಾಕ್ತಾರೆ ಸೆಕ್ಯೂರಿಟಿ ಚೆಕಿನ್ ಟೈಮಲ್ಲಿ. ಜಟಾಯು ಮುಗಿಸಿ ನಾವು ನೆಕ್ಸ್ಟು ಕಾವೇರಿ ಎಲಿಫೆಂಟ್ ಪಾರ್ಕ್ ಕಡೆಗೆ ಹೊರಟ್ವಿ. ಅಲ್ಲಿಂದ 22 ಕಿಲೋಮೀಟರ್ಸ್ ಡಿಸ್ಟೆನ್ಸು ಸುಮಾರಿತ್ತು. ನಮಗೆ 45 ನಿಮಿಷ ತೊಗೋತು ಅಲ್ಲಿಂದ ಅಲ್ಲಿ ರೀಚ್ ಮಾಡೋದಕ್ಕೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀವಿ. ಅರೈವ್ಡ್ ಅಟ್ ಕಾವೇರಿ ಪಾರ್ಕ್, ಎಲಿಫೆಂಟ್ ಪಾರ್ಕ್ ಹತ್ರ. ಸೊ ಇದು ಮೇನ್ ಎಂಟ್ರೆನ್ಸ್ ಗೇಟ್ ಅನ್ಕೊಂಡು ಕನ್ಫ್ಯೂಸ್ ಆಗ್ತಾರೆ, ಬಟ್ ಈ ಕಡೆ ಇದೆ, ಇಲ್ಲೇ ಪಾರ್ಕಿಂಗ್ ಅವೈಲೇಬಿಲಿಟಿ ಕೂಡ ಇದೆ. ಇದೇ ನಮ್ಮ ಗಾಡಿ, ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ವೈಶ್ ಆಲ್ರೆಡಿ ಬಂದು ಕೂತ್ಕೊಬಿಟ್ಟಿದ್ದಾಳೆ. ಕಾವೇರಿ ಎಲಿಫೆಂಟ್ ಪಾರ್ಕ್. ಸೊ ಇದು 100 rupees per person ಟಿಕೆಟ್. ಸೊ 2 tickets ಎಂಟ್ರಿ ಫೀಸ್ ತೊಗೋಬೇಕು ಕಾವೇರಿ ಎಲಿಫೆಂಟ್ ಪಾರ್ಕ್ಗೆ. 200 rupees ನಮ್ಮಿಬ್ಬರಿಂದ. ಲೆಟ್ಸ್ ಗೋ ಇನ್. ಬೇಬಿ, ಸೊ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ ಪಾರ್ಕ್ ಅವೈಲೇಬಿಲಿಟಿ ಇದೆ. ಇವನ್ ಲವ್ ಬರ್ಡ್ಸ್ ಹಾಕಿದ್ದಾರೆ ಅನಿಸುತ್ತೆ ಅಲ್ಲಿ. ಸೊ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆಲ್ಲ ಇದೆ. ಅಲ್ಲಿ ನೋಡಿ ಗಜ ನೋಡಿ ಬೇಬಿ, ಆನೆ ನೋಡಿದ್ರೆ ಯಾರು ನ್ಯಾಪ್ಕ ಬರ್ತಾರೆ ಬೇಬಿ ನಿಂಗೆ? ಏ ಬ್ರೋ, ನೆಮ್ಮದಿಯಾಗಿದೆ ಅಲ್ಲ ಆನೆ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ನೋಡಿ ಬ್ರೋ, ಏನು ಸಖತ್ತಾಗಿದೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಅದೊಂದಾನೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಒಳಗಡೆ ಇನ್ನೂ ತುಂಬ ಇದೆ. ಅಷ್ಟು ದೂರಕ್ಕೆ ನಿಮಗೆ ಕಾಣಿಸ್ತಾ ಇರೋದನ್ನು ತೋರಿಸ್ತೀನಿ. ಇನ್ನು ಒಳಗಡೆ ಹೋದರೆ ಅಲ್ಲಿ ಜಾಸ್ತಿ ಆನೆಗಳಿದ್ದಾವೆ. ಐ ಲವ್ ಎಲಿಫೆಂಟ್, ಕಾವೇರಿ ಎಲಿಫೆಂಟ್ ಕ್ಯಾಂಪ್ ಅಂತ ಹಾಕಿದ್ದಾರೆ. ಮಲಯಾಳಂ ಓದಕ್ಕೆ ಬರಲ್ಲ, ಬಟ್ ಐ ಕ್ಯಾನ್ ಮೇಕ್ ಔಟ್. ಅಲ್ಲೊಂದಿದೆ. ಏಯ್, 2 ದಂತಾಗ್ಯಪ್ಪ ಮೇಲು. ಅದು ಫೀಮೇಲ್ ಬೇಬಿ, ಇದು ಮೇಲ್. ಐ ಥಿಂಕ್ ಇದು ನೋಡ್ರಿ ಹೆಂಗಿದೆ, ಸಖತ್ ಅಗ್ರೆಸಿವ್ ಅನ್ಸುತ್ತೆ ಬೇಬಿ. ಯೂಜ್ನೆಸ್ ನೋಡ್ರಿ. ಮೇಬಿ ಇದೆಲ್ಲ ಟ್ರೈನ್ ಆಗಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಅಟೆನ್ಷನ್, ಪಾರ್ಕ್ ಗೈಡ್ ಅವ್ರು ಇಲ್ಲ ಅಂದರೆ ಹೋಗಬೇಡಿ ಅಂತ ಡಿಸ್ಕ್ಲೈಮರ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. 2 ಸಖತ್ ಮದ ಅನ್ಸುತ್ತೆ ಬೇಬಿ. ಕಟ್ಟಾಕಿದ್ದಾರೆ ಕಾಲು ಆ್ಯಕ್ಚುಲಿ. ಕ್ಯೂಟ್ ಆಗಿದೆ ಆದ್ರೆ. ಇಷ್ಟಾನೆ ಟೋಟಲ್. ಬೇಬಿ, ಓಕೆ, ಎಲಿಫೆಂಟ್ ನೋಡಾಯಿತು. ಈ ಕಡೆ ಏನಿದೆ ನೋಡೋಣ. ಓ, ಇಲ್ಲಿ ಬರ್ಡ್ಸ್ ಪಾರ್ಕು, ಬರ್ಡ್ಸ್ ನೋಡೋಕ್ಕೆ ಈ ಕಡೆ. ನೋಡ್ರಿ ಇಲ್ಲಿಂದನೇ ಕಾಣ್ತಾ ಇದೆ. ನೋಡಿದು ಕರ್ರಗಿದೆ. So it is an American breed of black duck from Cayuga country, New York. Cayuga duck. Oh. ಇದು ಸ್ವಾನ್, ಫ್ಲೈಯಿಂಗ್ ಡಕ್ ಅಂತೆ. ಹುಷಾರು ಬೇಬಿ, ಫ್ಲೈ ಮಾಡ್ಕೊಂಡ್ಮೇಲೆ ಬೇಬಿ see that side. ಸ್ವಾನ್ ಬರ್ತಾ ಇದೆ.
ಅದಕ್ಕೆ. Hey cutie. ಆ ಆ ಆ ಆ ಕಿವಿ ಕೇಳಿಸಲ್ವಾ? ನನಗ್ ಕೇಳಿಸ್ತಾ ಐತೆ, ಬಾತ್ಕೋಳಿ ಕೇಳಿಸ್ತಾ ಇಲ್ಲ. ಮಸ್ತಾಗಿದೆ ರೀ. ಸೊ ಈ ಪಾರ್ಕಲ್ಲಿ ಬರೀ ಆನೆ ಅಷ್ಟೇ ಅಲ್ಲ, ಬರ್ಡ್ಸ್ ಕೂಡ ಇದಾವೆ. ಅದ್ಸರಿ ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀನಿ. ತುಂಬಾ ಚೆನ್ನಾಗಿದೆ. Boated bantam. Bantam. Hey bantam. ನಮ್ಮ ಕಡೆ ಇದನ್ನು ವಂಜ ಅಂತಾರಷ್ಟೆ ಅಲ್ಲ ವಂಜ. ನೆಕ್ಸ್ಟ್ ವೈಟ್ ಸಿಕ್ಕಿಲಿ. ಯೂನಿಕ್ ಆಗಿದೆ ಇದು. ಏನು ಇದು ಗುನಿಯಾ ಪಿಗ್ಗ, ಹ್ಯಾಮ್ಸ್ಟರ್ ಅಂತ ಮಾತ್ರ ನಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು. ಕನ್ನಡದಲ್ಲಿ ಹೇಳ್ಬೇಕಾರೆ ಇಲಿ. I think pigeon. This is pigeon ಅನ್ಸುತ್ತೆ. ಅನ್ಸೋದೇನ್ರಿ ಪಿಜನ್. ನೋಡ್ರಿ ಇವು ಆಸ್ಟ್ರಿಚ್ಚು. ಏನಪ್ಪ ಚೆನ್ನಾಗಿದೆಯೇ ನೋಡಿ ಗೈಸ್, ಆಸ್ಟ್ರಿಚ್ ಕೂಡ ಇದೆ ಇಲ್ಲಿ. ಇದು ಮೇಲ್ ಆಸ್ಟ್ರಿಚ್. ಹೆಂಗೆ ಹೇಳ್ತೀರಾ? ಅಲ್ಲಿ ಫೀಮೇಲ್ ಪಕ್ಕದಲ್ಲಿದೆ ನಮಗೆ. ಓ ಬೋಡಾಕ. ಮೇಲ್ ಇದು ಗಂಡು. ಸೊ ಒಟ್ಟಿಗೆ ಬಿಟ್ಟಿಲ್ಲ. ಹೆಣ್ಣದು ಅಲ್ಲ ಹಾಕಿದ್ದಾರೆ, ಜೊತೆಲಿ ಬಿಟ್ಟಿಲ್ಲ, ಜಾಸ್ತಿ ಆಗ್ಬಿಡುತ್ತೆ ಅಂತ. ನಗು ಬರ್ಲಿಲ್ವಾ? ಸೇಫ್ಟಿ ಗೈಡ್ಲೈನ್ಸ್. ನಿಮ್ಮ ಬರ್ಡ್ ಜಾಗದಲ್ಲಿ 50 ರೂಪೀಸ್ ಪರ್ ಹೆಡ್ ಕೊಟ್ಟರೆ ನಿಮಗೆ ಒಳಗಡೆ ಬರ್ಡ್ಸ್ನ ನಿಮ್ಮ ಮೇಲೆ ಕೂರಿಸ್ತಾರೆ. ಬಟ್ ಆ್ಯಕ್ಚುಲಿ ನೀವು ಒಳಗೆ ಹೋದ ತಕ್ಷಣ ಬರ್ಡ್ಸ್ ಅಂತನಾಗಿ ಮೇಲೆ ಹತ್ತಿ ಕೂತ್ಕೋತಾ ಇದೆ. ನೋಡ್ಬೋದು ನೀವು ನೋಡಿ, ಅವ್ರು ಫುಡ್ ಕೊಡ್ತಾರೆ ಕೈಯಲ್ಲಿ ಕುತ್ಕೊಳ್ಳಿ ತಿಂಡಿ ಅಂತ. ಅಯ್ಯೋ ಎಲ್ಲ ಕಡೆ ಕಚ್ತಾ ಇದ್ದಾವೆ ಹತ್ಕೊಂಡು. ಇವಳಿಗಂತೂ ಮುತ್ಕೊಂಡಿದೆ ನೋಡಿ. ನೋಡಿ ಇದಂತೂ ಇಲ್ಲಿ ಗುಂಪು ಇಷ್ಟೊತ್ತಿಂದ ಇರಲಿಲ್ಲ. ಗುಂಪು ಕರ್ಷಣೆ ಮಾಡ್ಕೊಂಡು ಕಚ್ತಾ ಬಿದ್ದಾವೆ ನೋಡಿ. ಓಹೋ ಚಕ್ಕಲ್ಗಳು ಆಗ್ತಾ ಇದೆ ಗುರು. ಚೈನ್ ಎಲ್ಲ ಕಚ್ತಾ ಇದೆ. ಫ್ಯಾನ್ಸಿ ಚಿಕನ್ ಅಂತೆ, ಮುಂಜಾನಿಕ್ಕಿದ್ದಾರೆ. ಇದು ವೈಟ್ ಟರ್ಕಿ. ಇದು ನಾರ್ಮಲ್ ಟರ್ಕಿ. ಬೆಂಕಿ ಕೋಳಿ ಅಂತಾರಲ್ಲ ನಮ್ಮ ಕಡೆ ನೋಡಿ. ಫ್ರೀಸಲ್ ಅಂತ ಇದು ನೋಡಿ ಗಾಯ್ಸ್. ಕೆಮಿಲಿಯನ್ ಇದೆ, ಇದನ್ನು ನಾವು ಟಚ್ ಮಾಡ್ಬೋದಂತೆ. ಇಲ್ಲೊಂದು ಎಷ್ಟು ದೊಡ್ಡದಾಗಿದೆ. No problem. তুমি ছুঁয়ে এদিকে তাকাও, তাহলে না হবে। ನೋಡಿ ಹೆಂಗ್ ಬರ್ತಾ ಇದೆ. ಇದ್ರ ಮುಂದೆ ನಿಂತಿರೋ ನಂಗೆ ಜುಮ್ ಅಂತ ಇದೆ. ನನ್ನ ಮೇಲೆ ಬರುತ್ತಾರೆ ಆಮೇಲೆ ಕೂತ್ಕೊಳತ್ತೆ. ಯಾರು ಕರೆಸ್ಬೇಕು ಇಳಿಸಕ್ಕೆ. ಕಚ್ಚತ್ತಂತೆ ಎತ್ತಕೋದ್ರೆ, ಬರೀ ಮುಟ್ಬೋದು ಅಷ್ಟೇ. ಎತ್ತಕೋದ್ರೆ ಕಚ್ಚುತ್ತಾ? ಹೆಂಗಿದೆ ನೋಡ್ತಾ ಇದ್ದೀರ ಫೋನ್. Can you touch this one? I'm not sure. Yeah. You can touch? You can touch it, yes. Then you can go.
ಟಚ್ ಮಾಡಿ ಬೇಬಿ. ಪಲ್ಲಿ 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 ಗೌಳಿ ಆಯ್ತಾ? ಗ್ಲಿಸರ್ ಕೆಮಿಲಿಯನ್. ಅದು ಮಂದ ಮದಿದ ಕಟ್ చేసి పెరుగుతూ ఉంటుంది. ఓకే ఓకే బల్లి ಇದು ಮುಟ್ಟು ನೋಡಿದ ಸ್ವಲ್ಪ ಹತ್ರ ಏನು ತಗೊಂಡ್ರಿ. ಸ್ಕಿನ್ ಎಲ್ಲ ಸ್ರೆಡ್ ಆಗ್ತದೆ ಕಾಲ ಹತ್ರ. really cute. ಸಾಕಾಗಿದೆ ಸೀರೆ. ಇದಕ್ಕೆ ಮಾಡ್ತಾರೆ ಹೆಂಗೆ? అంటే యానిమల్స్ దగ్గర అంత కామెడీ ఉంటున్నాను. ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸ್ಕಿನ್. ಹೌದಾ? ಇದಂತೂ ರಿಯಲಿ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಮಸ್ಟ್ ವಿಸಿಟ್. ಎಲ್ಲರೂ ಸ್ಕಿಪ್ ಮಾಡ್ಕೋತಾರೆ. ಟಾಪ್ 10 ಪ್ಲೇಸಸಲ್ಲಿ ಇದು ಬರೋದೇ ಇಲ್ಲ ನಿಮಗೆ ಯಾವ ವಿಡಿಯೋ ನೋಡಿದ್ರು ಕೂಡ. ಬಟ್ ನಮ್ಮ ಇದ್ರಲ್ಲಿ ಹಾಕಿದ್ದೀವಿ, ಡೂ ವಿಸಿಟ್, ಮಿಸ್ ಮಾಡ್ದಿರೋ ಬರಬೇಕು. ಇದೊಂಥರ ಹಿಡನ್ ಪ್ಲೇಸ್ ಥರ. ಸೊ ಹೇಗೆ ಅಂತಂದರೆ ಲೈಕ್ ಎಲ್ಲ ಕಡೆ ನಿಮಗೆ ಆ ಕೆಮಿಲಿಯನ್ನ ಮುಟ್ಟೋದಕ್ಕೆ ಬಿಡಲ್ಲ. ಬಟ್ ನಮ್ಗೆ ಇಲ್ಲಿ ಚಾನ್ಸ್ ಸಿಕ್ತು. ಆನೆ ಮುಟ್ಟೋದು ಇಸ್ ಕಾಮನ್. ನಿಮಗೆ ಎಷ್ಟೋ ಕಡೆ ಆನೆ ಮೇಲೆ ರೈಡು ಕೂಡ ಕೊಡ್ತಾರೆ. ಬಟ್ ದಿಸ್ ವಾಸ್ ರಿಯಲಿ ನ್ಯೂ ಎಕ್ಸ್ಪೀರಿಯನ್ಸ್ ನಮಗೆ. ಹೊಸ ಒಂದು ಜೀವಿನ ಮುಟ್ಟೋದು ಅಂತಂದರೆ ಇಟ್ ವಾಸ್ ರಿಯಲಿ ಗ್ರೇಟ್. ಬರ್ಡ್ಸ್ ಎಕ್ಸ್ಪೀರಿಯನ್ಸ್ ಸಹ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಕೂಡ ಸಕ್ಕದಾಗಿದೆ. ಎಲ್ಲರೂ ಡೂ ವಿಸಿಟ್, ಮಿಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಈ ಪ್ಲೇಸ್ ಮಾತ್ರ 50 rupeesಗೆ ಬರ್ಡ್ ಪ್ಲಸ್ ಕೆಮಿಲಿಯನ್ ಎರಡನ್ನೂ ಮುಟ್ಟಕ್ಕೆ ಬಿಡ್ತಾರೆ. ಆ್ಯಂಡ್ ಎಂಟ್ರೆನ್ಸ್ ಫೀ ವಾಸ್ 100. ದಟ್ ಈಸ್ ಆಲ್ಸೋ ನಾಟ್ ಬ್ಯಾಡ್. 150 rupeesಗೆ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದರೆ ವಾಟ್ ಎಲ್ಸ್? ಮಸ್ಟ್ ಟ್ರೈ. ಕಾವೇರಿ ಎಲಿಫೆಂಟ್ ಕ್ಯಾಂಪಿಂದ ನೆಕ್ಸ್ಟ್ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ ಹೊರಟ್ವಿ. ಮ್ಯಾಂಗ್ರೋವ್ ಅಡ್ವೆಂಚರ್ ವಿಲೇಜ್, ಈ ಅಡ್ವೆಂಚರ್ ಕ್ಯಾಂಪ್ ಲೊಕೇಶನ್ ಸುಮಾರು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿತ್ತು ಎಲಿಫೆಂಟ್ ಕ್ಯಾಂಪಿಂದ. ಸೊ ಲೇಕ್ ಪರವೂರ್ ಕಡೆ ಹೋಗ್ತಾ ಇದ್ದೀರಿ ಬ್ಯಾಕ್ ವಾಟರ್ಸ್ಗೋಸ್ಕರ. ರೋಡ್ ಮಾತ್ರ ಸಕ್ಕದಾಗಿದೆ ಹೋಗೋ ರೂಟು. Guys, finally arrived at boating location. We have come to Mangrove Village. ಇಲ್ಲಿ ಮ್ಯಾಂಗ್ರೋವ್ ಮ್ಯಾಜಿಕ್ ಅಂತ ಅಡ್ವೆಂಚರ್ ಅವ್ರದ್ದು ಇದು ಮಾಡಿದ್ರು. ಸೊ ಇದೊಂದು ಇದು ಕೊಟ್ಟಿದ್ದಾರೆ ಮೆನ್ಯೂ ಕಾರ್ಡ್. ಅದರಲ್ಲಿ ಪ್ರೈಸಸ್ ಎಲ್ಲ ಹಾಕಿತ್ತು. ಬಟ್ ನಾವು ಬೇಗ ಬಂದಿರಿಂದ ಲೈಕ್ ಇನ್ನೊಬ್ಬರು ಕಡೆಯಿಂದ ಬಂದಿದ್ದಕ್ಕೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ. ವಿ ಗಾಟ್ ಬೋಟ್ ಫಾರ್ 1800 ಕರೆಂಟ್ಲಿ. ಅಪ್ ವಿತ್ ಲೈಫ್ ಜಾಕೆಟ್ಸ್ ಸೊ ದಟ್ ನೀರಲ್ಲಿ ಬಿದ್ದರೆ ಕೂಡ ನಮಗೇನೂ ಆಗಬಾರ್ದು, ಸೇಫ್ಟಿಗೋಸ್ಕರ. ಓಕೆ, ಗೆಟಿಂಗ್ ಇನ್ ದ ಬೋಟ್. ಹುಡುಗಿರ್ ಕೈ ಹಿಡ್ಕೊಳ್ಳ ಅಂದರೆ ಬ್ಯಾಕ್ ಕೊಡ್ತಾರೆ. ಏನು ಮಾಡೋಣ, ಬಿದ್ದರೆ ಆಮೇಲೆ ನಮಗೆ ಬೈತಾರೆ ಅಲ್ವಾ ರೀ? ಎಂಥದ್ದು ಇಲ್ಲ. ಓಕೆ, ವಿಲ್ ಹ್ಯಾವ್ ಎ ಸಿಟ್. ಸೊ motor boat for a mangrove forest visit. Let's do it. Let's check. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಯಿತು. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾಣ್ತಾ ಇದ್ದೀರಾ, ನ್ಯಾರೋ, ತುಂಬ ನ್ಯಾರೋ ಹೋಗ್ತಾಯಿದೆ ಈ ಹೋಗ್ತಾ ಇರುವಂಥ ರಸ್ತೆ, ನೀರಿನ ಮಾರ್ಗ. ಬೆಂಗಳೂರು ಎಷ್ಟು ಚಳಿ ಇದೆಯೋ ಇಲ್ಲ ಅಷ್ಟೇ ಸೆಕೆ ಇದೆ ಗೈಸ್. ಯಾವ ರೇಂಜಿಗೆ ಅಂತಂದರೆ, ಬೆಂಗಳೂರಲ್ಲಿ ಇವತ್ತಿನ ಟೆಂಪ್ರೇಚರ್ ಅರೌಂಡ್ 18 to 20 ಇತ್ತು ಅಂತಂದರೆ, ಇಲ್ಲಿ ನೋಡಿ ಕೊಡೆ ಹಿಡ್ಕೊಂಡು ಕೂತಿದ್ದೀವಿ. ಇಲ್ಲಿ ಹೊಡಿತಾ ಇರೋ ಬಿಸಿಲಿಗೆ ಅಷ್ಟು ಮಟ್ಟಕ್ಕೆ ಸೆಕೆ ಬಿಸಿಲು ಇಲ್ಲಿ.
ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಮ್ಯಾಂಗ್ರೋವ್ ಟನಲ್ ಒಳಗಡೆ ನೋಡಿ ಎಷ್ಟು ಶಾರ್ಪ್ ಇದಿದೆ. ಕಡ್ಡಿಗಳೆಲ್ಲ ಹುಷಾರಾಗಿರಬೇಕು. ಉಚ್ಕೊಂತು ಅಂತ ಅಂದರೆ ರಪ್ ಅಂತ ಸೀದಾ ಬೋನ್ವರೆಗೂ ಹೋಗುತ್ತೆ. ಅಷ್ಟು ಗಟ್ಟಿ ಇದೆ, ಸುಮ್ಮನೆ ಒಡೆದೋಗುತ್ತೆ ಅಂತಿಲ್ಲ, ತುಂಬ ಗಟ್ಟಿ ಇದೆ. Really a heaven, guys. Must visit place. ನೋಡಿ ನಿಮಗೆ ಕಾಣ್ತಾನೆ ಇದೆ ಮುಂದೆ ಕಡೆ ಹೆಂಗಿದೆ ಅಂತ. ನೋಡಿ ಹಿಂದೆಗಡೆ ಕೂಡ ತೋರಿಸ್ತೀವಿ ಹಂಗೆ. ನಿಮ್ಗೆ ಇಲ್ಲಿ ಕಯಾಕಿಂಗ್ ಆಪ್ಷನ್ ಕೂಡ ಇತ್ತು ನೋಡಿ. ಇಲ್ಲಿ ಇದು ನಾವು ಎಕ್ಸಿಟ್ ಆಗ್ತಾ ಇದ್ದಂಗೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಕಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಗೈಡು, ಒಬ್ಬರು ಗೈಡ್ ಕೂಡ ಬರ್ತಾರೆ ನಿಮ್ಮ ಜೊತೆಲಿ ಕಯಾಕಿಂಗ್ ಟೈಮಲ್ಲಿ. ನೀವೆಲ್ಲ ಕಳೆದೋಗ್ಬಾರ್ದು ಮ್ಯಾಂಗ್ರೋವಲ್ಲಿ ಅಂತ. ಇದು ನೋಡಿ. ಸೊ ಕಯಾಕಿಂಗ್ ಬಂದು 1000 ರೂಪಾಯಿ ಒಬ್ಬರಿಗೆ. ಇಂಡಿವಿಜುವಲ್ ಬೋಟು ಕೊಡ್ತಾರೆ, ಇಬ್ಬರು ಕೂತ್ಕೊಂಡು ಹೋಗೋ ಥರ ಬೋಟು ಕೊಡ್ತಾರೆ. ಪರ್ ಪರ್ಸನ್ 1000 ರುಪೀಸ್. ನಾವು ಸುತ್ತಕೊಂಡು ಮ್ಯಾಂಗ್ರೋವ್ ಒಳಗಡೆಯಿಂದ ಇಲ್ಲಿಗೆ ಬಂದ್ವಿ. ಇದೇ ಗೇಟ್ ಇದ್ರೊಳಗಡೆಯಿಂದ ಎಂಟ್ರಿ ಆಗುತ್ತೆ ಬೋಟು. ಆಫ್ಟರ್ ಫಿನಿಶಿಂಗ್ ದ ಮ್ಯಾಂಗ್ರೋವ್ ವಿಸಿಟ್ ಟನಲ್ ಮುಗಿಸಿ ಮತ್ತು ಇನ್ನೂ ಆ ಕಡೆ ಕೂಡ ಸೇಮ್ ಇದೇ ಥರ ಲೈಕ್ ಮರ ಲೈಕ್ ಮ್ಯಾಂಗ್ರೋವ್ ಇದಿದೆ ಟನಲ್ ಇದೆ. ಸೊ ಅಲ್ಲೂ ಹೋಗ್ತಾರಂತೆ. ಸ್ಟೇ ಟ್ಯೂನ್ ಫಾರ್ ವಾಚಿಂಗ್ ದಟ್ ವಿಡಿಯೋ ಆ್ಯಸ್ ವೆಲ್. ನೋಡಿ ಈಗ ನಾವು ಅಲ್ಲಿ ಎಂಟ್ರ್ ಆಗಿದ್ದು, ಆ ಮರ ಕಾಣ್ತಿದ್ದೆ ಅಲ್ಲಿ ಎಂಟ್ರ್ ಆಗಿದ್ವಿ. ಇಲ್ಲಿಂದ ಆಚೆಗೆ ಬಂದು ಈ ಗೇಟ್ ಎಂಟ್ರ್ ಆದ್ವಿ. ಮತ್ತು ಈಗ ಆ ಕಡೆ ಒಂದು ಜಾಗ ಇದೆ, ಅಲ್ಲೂ ಹೋಗ್ಬೋದು ಅಂದ್ಕೊತೀನಿ. ಇದೇ ಗೈಸ್ ಅಲ್ಲಿ ಹೇಳಿದ್ನಲ್ಲ ಇನ್ನೊಂದು ಕಡೆ ಹೋಗ್ತಿದ್ವಿ ಅಂತ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ವಾವ್. ಹೇಗಿದೆ ಜಾಗ ಅಂತ ನೋಡಿ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ನಮಗಂತೂ ಸಕ್ಕತ್ ಇಷ್ಟ ಆಯಿತು. ನೋಡ್ತಾ ಇರಿ, ಇವಾಗೂ ಟನಲಲ್ಲೇ ಇದ್ದೀವಿ. ಮ್ಯಾಂಗ್ರೋವ್ ಟನಲ್ ಇದು. ಕ್ರೇಜಿ ಪ್ಲೇಸ್. ಕಪಲ್ಸ್ಗೆ ಹೇಳಿ ಮಾಡಿಸಿದ ಜಾಗ, ಫ್ಯಾಮಿಲಿಗೆ ಕೇಳಿ ಮಾಡಿಸಿದ ಜಾಗ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್. ಫಸ್ಟ್ ಪ್ಲೇಸ್ ನಾವು ಆ್ಯಕ್ಚುಲಿ ಯಾವ್ದಾದ್ರು ಇಂಟರ್ನ್ಯಾಷನಲ್ ಡಿಸೈಡ್ ಮಾಡ್ಕೊಂಡಿದ್ವಿ. ಫಸ್ಟ್ ಆ್ಯನಿವರ್ಸರಿ ಇಂಟರ್ನ್ಯಾಷನಲ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ಶಿ ವಾಸ್ ಲೈಕ್ ಬೇಡ ವರ್ಕಾಳ ಬೇಕು ಅಂತ ಇದ್ದು. ರಿಯಲಿ ಈಗ ಅನಿಸ್ತಾ ಇದೆ ವರ್ಕಾಳ ಬಂದಿದ್ದು ಇಟ್ ವಾಸ್ ಲಾಡ್ ಆಫ್ ವರ್ತ್ ದ್ಯಾನ್ ಬೀಯಿಂಗ್ ಎನ್ ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಸೊ ಮಚ್ ಬಿಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದ ಲೊಕೇಶನ್ ಕಾಪಿಲ್ ಬೀಚ್. ನೋಡಿ ಗೈಸ್, ಇದೇ ಕಾಪಿಲ್ ಬೀಚ್. ವಿ ಹ್ಯಾವ್ ಅರೈವ್ಡ್ ಅಟ್ ಕಾಪಿಲ್ ಬೀಚ್. ಸೊ ಇದು
ಯಾವ ರೇಂಜಿಗೆ ಹೊಡಿತಾ ಇದೆ ಅಂದರೆ ನೀರು ಒಂದು ಸರಿಗ ಆ ಕಡೆವರೆಗೂ ನೀರು ಹೋಗಿತ್ತು. ಸೊ ಈ ಲೆಫ್ಟ್ ಕಾಪಿಲ್ ಬೀಚ್ ಇದೆ, ರೈಟ್ ಸೈಡಿಗೆ ಬ್ಯಾಕ್ ವಾಟರ್ ಇದೆ. ಸೇಮ್ ನಮ್ಮ ಮರವಂತೆ, ಇದು ರಿವರು ಮರವಂತೆಯಲ್ಲಿ ಹೇಗಿದೆಯೋ ಹಾಗೆ ಇದೆ ಇದು ಕೂಡ. ಈ ಕಡೆ ಸಮುದ್ರ, ಆ ಕಡೆ ನದಿ. ವಾಕ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್, ಈವ್ನಿಂಗ್ ವಾಕ್ ಮಾಡೋದಕ್ಕೆ, ಕಪಲ್ ವಾಕ್. ಸೊ ಅಲ್ಲಿ ಆ ಮರಗಳು ಕಾಣ್ತಿದೆಯಲ್ಲ, ಅಲ್ಲಿ ಗಂಟ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಇದೇ ಥರ ಸ್ಪೇಸ್ ಇರುತ್ತೆ. ವೇವ್ಸ್ ಮಾತ್ರ ಕ್ರೇಜಿ, ವೇವ್ಸ್ ಮಾತ್ರ ತುಂಬ ಇದೆ. ಇಳಿಯೋಕ್ಕಂತೂ ಸೇಫ್ ಅಲ್ಲ, ಬಟ್ ಕಾಲು ನೆನೆಸ್ಕೊಳ್ಳೋಕ್ಕೆ ಮತ್ತು ವಾಕ್ ಮಾಡೋಕ್ಕೆ ಇಟ್ಸ್ ರಿಯಲಿ ಗುಡ್ ಬೀಚ್ ನೋಡಿ. ಇದು ನಮ್ಮ ಡೇ 2 ಆಗಿತ್ತು. ನೆಕ್ಸ್ಟ್ ಡೇ 3 ವ್ಲಾಗ್ನ ಬೇಗ ಅಪ್ಲೋಡ್ ಮಾಡ್ತೀರಿ. ಸೊ ಸ್ಟೇ ಟ್ಯೂನ್ಡ್ ಅಲ್ಲಿವರೆಗೂ. ಥ್ಯಾಂಕ್ ಯು.